ಗುರುಜಿ, ವಾಸ್ತು ಅನ್ನೋ ಸಮಯ ಆಗಿದೆ. ನಿನ್ನೆಷ್ಟೇ ಬಹಳನೇ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ಒಂದೊಂದು ದಿಕ್ಕಿಗೂ ಒಬ್ಬೊಬ್ಬ ಅಧಿಪತಿ ಇರ್ತಾನೆ, ಅವ್ರ ಜೊತೆ ನರಸಿಂಹ ಕೂಡ ಇರ್ತಾನೆ. ಯಾವ ರೂಪದಲ್ಲಿರ್ತಾನೆ, ನಾವ್ ಹೇಗೆಲ್ಲ ನಮಸ್ಕಾರ ಮಾಡಿದ್ರೆ ಏನೆಲ್ಲ ಒಳಿತಾಗತ್ತೆ ಅಂತ ಇವತ್ತು ಏನು ವಿಶೇಷ ಮಾಹಿತಿ ಕಾಯ್ತಿದೆ? ವೀಕ್ಷಕರೇ, ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಗೊಂದಲ ಇರುತ್ತೆ. ಮನೆಯಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದಾ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ನೀವೆಲ್ಲ ಏನು ಮಾಡ್ತೀರಾ, ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಒಂದೇ ರೀತಿಯಾದ ತಿಂಡಿಗಳು ಮಾಡ್ಕೊತೀರಾ. ಒಂದೇ ರೀತಿಯಾದ ತಿಂಡಿಗಳನ್ನ ಮಾಡ್ಕೋಬಾರ್ದು ಯಾವತ್ತೂ, ತಿಳ್ಕೊಳ್ಳಿ. ಆ ವಿಶೇಷವಾದ ಅಡುಗೆಗಳು ಗಂಡನಿಗಾಗಲಿ ಮಕ್ಕಳಿಗಾಗಲಿ ರುಚಿ ರುಚಿಯಾಗಿ ಮಾಡಿ ಹಾಕಬೇಕು. ಹೆಂಗಸರಿಗೆ ಅದಕ್ಕಿಂತ ಏನು ಕೆಲಸ? ಅಡುಗೆ ಮಾಡೋದು ಕಲಿದೇ ಇದ್ರೆ ಜಲಮ್ನಲ್ಲಿ ನೀವು ಹೆಂಗಸರೇ ಅಲ್ಲ. ಯಾವತ್ತು ತಿಳ್ಕೊಳ್ಳಿ, ಹೆಣ್ಣು ಮಕ್ಕಳಿಗೆ ಅಡುಗೆ ಕಲಿಸ್ಕೊಡ್ತಕ್ಕಂಥದ್ದು ಶಿವಂ ವಾಸ್ತುಲಿ. ವಾಸ್ತು ಅಂದ್ರೆ ಏನು ಹೇಳುತ್ತೆ, ಯಾವ ಒಬ್ಬ ಹೆಣ್ಣು ಮಗಳು ಅಡಿಗೆ ಮಾಡಲ್ವೋ, ಅಗ್ನಿ ಕಾರ್ಯ ಪ್ರತಿದಿನ ಮಾಡಲ್ವೋ, ಗಂಡಸರು ಆ ಕಾಲದಿಂದ ಹೋಮಗಳು ಪೂಜೆ ಪುನಸ್ಕಾರಗಳು ನಡೆಸ್ತಾ ಇದ್ದಂತೆ. ಅಂದ್ರೆ ಹೊರಗಡೆ ಹೋಗ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಿದ್ರು, ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಅರ್ಧಾಂಗಿ ಅರ್ಘ್ಯವನ್ನ ಕೊಡಲೇಬೇಕು ಅಂತ. ಆ ಅರ್ಧಾಂಗಿ ಯಾವಾಗ ಅರ್ಘ್ಯವನ್ನು ಕೊಡ್ತಾಳೆ? ಪ್ರತಿದಿನ ಅಗ್ನಿ ಕಾರ್ಯ ಮಾಡಿದಾಗ ಮಾತ್ರ. ಅಂದ್ರೆ ಮನೆ ದೋಷಗಳು ಯಾವತ್ತು ಹೋಗುತ್ತೆ ಅಂದ್ರೆ ಮನೇಲಿ ಅಡಿಗೆಗಳು ಮಾಡ್ತಾ ಇದ್ರೆ ಮಾತ್ರ. 24 ಗಂಟೆ ಹೋಟ್ಲಲ್ಲಿ ಆರ್ಡರ್ ಮಾಡೋ ಇಡ್ಲಿ ಡಬ್ಬ ಇಡ್ಲಿ, ಇಲ್ಲ ಫ್ರಿಡ್ಜಲ್ಲಿ ಇಟ್ಟು ಹಳೆ ದೋಸೆ ಇಟ್ಟು, ಇವತ್ತು ಅದೇ ದೋಸೆ ಇಟ್ಟು ಹಾಕಿದ್ದು ಇವತ್ತು ಗುಂಡಿಗಿರುತ್ತೆ, ನಾಳೆ ಲಂಡನ್ ತರ ಇರುತ್ತೆ, ಇನ್ನೊಂದು ಅಮೆರಿಕಾ ತರ ಇರುತ್ತೆ. ಇಲ್ಲ ಈರುಳ್ಳಿ ಎತ್ತಿಂಗ್ ಸುರಿದು ಬಿಡೋದು, ಬಾ ತಿನ್ನೋದು. ಇಲ್ಲ ಗುಂತ್ ಪಂಗ್ನಾಲು ಅದೇ ಹಿಟ್ಟು ಒಂದು ಸ್ವಲ್ಪ ಹುಳಿ ಬರಲಿ ಅಂದ್ಬಿಟ್ಟು ಈ ಗುಂತ್ ಪಂಗ್ನಾಲ್ ಮಾಡ್ಬಿಡೋದು. ಪಡ್ಡು ಅಂತ ಮಾಡಿರ್ತಿರಲ್ಲ, ಹಾಗೆ ಮಾಡಿ ತಿಂದುಬಿಡೋದು. ಹೀಗೆ ನಿಮ್ಮ ಅನುಕೂಲಕ್ಕೆ ಮಾಡೋದಲ್ಲ. ಯಾವತ್ತೂ ಅಡಿಗೆಗಳನ್ನು ಅಗ್ನಿ ಕಾರ್ಯ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಣು ಅಗ್ನಿ ಮುಂದೆ ನಿಂತ್ಕೋಬೇಕು. ಆವಾಗ 3 ಅಗ್ನಿ ಸೇರುತ್ತೆ. ಅಡಿಗೆ ಮನೆ ಕೆಲಸ ಮೊದಲು ಶಿವನ್ ಸ್ವಾಗತ ಮಾಡೋಣ, ಆಮೇಲೆ ಉಗಿಯೋಣ. ಬಯಸ್ಕೊಳ್ಳಿ, ತಪ್ಪು ತಿಳ್ಕೊಳ್ಳದೆ ವಿಚಾರವನ್ನು ತಿಳ್ಕೊಂಡು ಜೀವನವನ್ನು ಮಾಡೋರು ಮಾಡಲಿ. ಏನಂತೀರಾ? ಫಸ್ಟ್ ಶಿವನ್ ಸ್ವಾಗತಿಸೋಣ. ನೋಡಿದ್ರೆ ವೀಕ್ಷಕರೇ, ಬಹಳ ಸಂತೋಷ. ಇವತ್ತಿನ ಶಿವಂ ವಾಸ್ತುವಲ್ಲಿ ಹೆಣ್ಣು ಮಕ್ಕಳು ಇರಬೇಕಾದ ರೀತಿ ನಿಯಮಗಳಿಗಿಂತನೂ ಅಡಿಗೆ ಮಾಡೋದು ಕಲಿಸ್ಬೇಕು. ಎಲ್ಲಿ ತಪ್ಪಾಗಿರುತ್ತೆ ಅಂದ್ರೆ, ತಾಯಂದ್ರು ಮಾಡ್ಕೊಳ್ಳೋ ದೊಡ್ಡ ತಪ್ಪು ಅಂದ್ರೆ, ಹೆಣ್ಣು ಮಕ್ಕಳು ನಮಗೆ ಗಂಡು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ತರ ಬೆಳೆಸಿದೀವಿ, ಆದ್ರಿಂದ ನಾವು ಅದನ್ನು ಹೇಳ್ಕೊಟ್ಟಿಲ್ಲ. ಇನ್ನಷ್ಟು ಜನ ತಾಯಂದ್ರಿಗೆ ಏನು ಅಂದ್ರೆ, ಇರೋ ಒಬ್ಬಳು ಹೆಣ್ಮಗಳು ನಾಳೆ ಗಂಡನ ಮೇಲೆ ಹೋಗಿ ಮಾಡ್ಕೊಂತಾಳೆ, ಇವತ್ತಾದ್ರೂ ಚೆನ್ನಾಗಿರ್ಲಿ, ನಾನು ಯಾವತ್ತೂ ಮೊದಲಿಂದ ಮಾಡ್ಕೊಂಡು ಬಂದಿದ್ದೀನಿ, ನನ್ನ ಕಷ್ಟ ನನಗಿರ್ಲಿ, ಅಡಿಗೆ ಮನೆ ಕೆಲಸ ಬಿಟ್ಬಿಡೆ, ನೀನು ಓದ್ಕೊಳೆ ಅಂತ ಕೆಲವರು ವಿಶೇಷವಾಗಿ ಆ ವಿಚಾರ. ಕೆಲವು ಹೆಣ್ಣು ಮಕ್ಕಳಿಗೆ ಎಷ್ಟು ಸೋಂಬೇರಿಗಳು ಅಂದ್ರೆ, ಅಮ್ಮ ತಿಂದ ಅಂತಾರೆ. ಯಾಕೆ? ಬಾಳೆಹಣ್ಣು ಸಿಪ್ಪೆ ಬಿಚ್ಬಿಟ್ಟು ಬಾಯಲ್ಲಿ ಇಟ್ಬಿಟ್ಟು ಅದು ಕೆಲಸ ಆಗುತ್ತೆ. ಜೀವನ ಯಾವುದು ತಿಳ್ಕೊಳ್ಳಿ, ಸುಲಭವಾಗಿರಕ್ಕೆ ಫಾಸ್ಟ್ ಫುಡ್ ಅಲ್ಲ ಜೀವನ ಇದು. ಆ ಜೀವನವನ್ನ ಸಂಸಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ಮಾಡಿದ್ರೆ ಶ್ರೇಯಸ್ಸು. ಯಾಕೆ? ಸೂರ್ಯ, ಮನೆ ಒಲೆ ಉರಿ, ಮನೆ ಗೃಹಿಣಿ, 3 ಅಗ್ನಿ. ತ್ರಿಯಗ್ನಿ ಸಂಭೂತಾಂ ಸರ್ವದೋಷ ಪ್ರಾಯಶ್ಚಿತ್ತ. 20 ಸಲ ಹೇಳ್ತೀನಿ. ಆ ಮಂತ್ರನ ಶಾಸನದಲ್ಲೇ ಬರೆದಿಟ್ಟಿದೆ. ಅದಕ್ಕೆ 3 ಅಗ್ನಿಗಳು ಸೇರಬೇಕಾದ್ರೆ ಅವತ್ತು ಕೃಷ್ಣ ಪರಮಾತ್ಮ ಹೇಳ್ದ, ಅಮ್ಮ ದ್ರೌಪದಿ ಹೋಗು ಅಡಿಗೆ ಮನೇಲಿ ಏನಿದೆ ತಗೊಂಬ ಅಂತ. ಎಲ್ಲ ಬಡ್ಸಾಗೋಗಿದೆ, ಅಡಿಗೆ ಮಾಡಾಗಿದೆ. ಆವಾಗ ಅವಳು ಪಾತ್ರೆ ಅಂತಂದು ನೋಡ್ತಾಳೆ, ಒಂದೇ ಒಂದು ಅಗಳಿರುತ್ತೆ. ಆಗ್ಲನ ನೋಡ ಅಂದಲ್ಲಿ ಈಗ ತಾನೇ ಇದೆ ನೋಡು ಅಂದ್ಬಿಟ್ಟು ಬಾಯಿಗೆ ಹಾಕೊಂತಾನೆ. ಅದು ಅಕ್ಷಯ ಪಾತ್ರವಾಯ್ತು. ಅಂದ್ರೆ ಯಾರಾದ್ರೂ ಬಂದಾಗ ಹಸುವು ಅಂದಾಗ ಬಡಿಸತಕ್ಕಂಥವಳೆ ನಾರಿ. ಏನು ಇರ್ಲಿ ಬಿಡ್ಲಿ ತರಿಸ್ಕೊಡ್ತಕ್ಕಂಥವಳು ನಾರಿ. ಯಾವುದು ತರಿಸ್ಬಿಡ್ಬೋದು, ದೊಡ್ಡದಲ್ಲ. ಫ್ಲಾಟಲ್ಲಿ ಇರ್ತೀರಾ, ದೊಡ್ಡದಲ್ಲ. ಇವತ್ತು ದಿವಸ ಸೋಂಬೇರಿಗಳು ನಿದ್ದೆ ಮಾಡಿರ್ತೀರ, ದೊಡ್ಡದಲ್ಲ. ರಾತ್ರಿ ಲೇಟಾಗಿ ಬಂದಿರ್ತೀರಾ, ಬೆಳಗ್ಗೆ 7ಕ್ಕೆ ಅಂತಲ್ಲ. ಯಾವತ್ತು ತಿಳ್ಕೊಳ್ಳಿ, ಹಳೆ ಕಾಲದ ಹೆಂಗಸರು ಎಷ್ಟೇ ಲೇಟಾಗಿ ಬರಲಿ, ಬೆಳಗ್ಗೆ ಎದ್ದು ಸುಮೂರ್ತ ಸಾವಧಾನ ಸ್ನಾನ ಮಾಡ್ಕೊಂಬಂದು ದೇವರ ದೀಪ ಹಚ್ಚಿ ಒಲೆ ಉರಿ ಹಚ್ಚಿ ತದನಂತರ ಅಡಿಗೆ ಇಟ್ಬಿಡ್ಬೇಕು. ಆಮೇಲೆ ಗಂಡನ ಬೆಡ್ ಕಾಫಿ. ಫಸ್ಟ್ ಅನ್ನ ಇಟ್ಟ ಮೇಲೆ ಬೆಡ್ ಕಾಫಿ. ಇವತ್ತಿನ ದಿವಸ ಎಷ್ಟು ಜನ ಬೆಡ್ ಕಾಫಿ ಕೊಡ್ತಾ ಇದಾರೆ? ಎಲ್ಲ ಬೆಡ್ ಕಾಫಿ ಕೊಡೋರೆ. ಕಾಫಿ ತಗೊಂಬರೆ ಅಂತ ಇವಳು ಹಾಕೊಂಬರೋ ನೈಟಿ, ಇವಳೇ ಸ್ನಾನ ಮಾಡ್ರಲ್ಲ, ಎತ್ಕೊಂಡು ಹೋಗಿ ಬೆಡ್ ಕಾಫಿ ಗಂಡನ್ ಕೊಡ್ತಾಳೆ. ಶ್ರೇಯಸ್ಸಲ್ಲಿ ಆರೋಗ್ಯ ಕ್ಷೀಣ, ನಚಿಸೋಯ್ತು. ರಾತ್ರಿ ನೀನು ಹೆಣಕ್ಕೆ ಸಮಾನ. ಸ್ನಾನ ಮಾಡಿದೆ ಅಡಿಗೆ ಮನೆಗೆ ಹೋದ್ರೆ ದೇಶ ಅಲ್ಲ ಮನೆ ಸರ್ವನಾಶ, ಸಂಸಾರ ವಿನಾಶ. ಮನೆ ಗ್ಯಾರಂಟಿ ಹೋಗುತ್ತೆ, ವಿಶೇಷವಾಗಿ ಅನುಗ್ರಹ ಇಲ್ಲದೆ. ಅದಕ್ಕೆ ಆ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳೋ ಏಕೈವಾಗಿರ್ತಕ್ಕಂಥ ಶಿವಂ ವಾಸ್ತು ಏನು ಹೇಳುತ್ತೆ, ಹೆಣ್ಣು ಮಕ್ಕಳು ಅಗ್ನಿ ಕಾರ್ಯ. ನೀವು ಹಾಲ್ನಲ್ಲಾದರೂ ತಿಂಡಿ ಮಾಡ್ತಿರೋ, ಚಿಕ್ಕದಾಗಾದರೂ ತಿಂಡಿ ಮಾಡ್ತಿರೋ, ಬರೀ ಉಪ್ಪಿಟ್ಟು ಗೊತ್ತೋ, ಅಥವಾ ಇರೋ ಗೊಜ್ಜನ್ನ ಅನ್ನದಲ್ಲಿ ಕಲ್ಸ್ಕೊಂತಿರೋ, ಇಲ್ಲ ವಿಶೇಷವಾದ ತಿಂಡಿಗಳು ಮಾಡ್ತಿರೋ, ದಯವಿಟ್ಟು ಆ ತಿಂಡಿಗಳನ್ನು ಮಾಡ್ತಕ್ಕಂಥ ಅನುಭವವನ್ನು ಕಲ್ತ್ಕೊಳ್ದಿದ್ರೆ ಬಹಳ ಪ್ರಯೋಜನಕ್ಕಿಲ್ಲ.
ಇವತ್ತಿನ ದಿವಸ ಆಡ್ಕೊಳ್ಳೋದು ಯಾರನ್ನ ಅಂದ್ರೆ ತಾಯಿಂದ್ರನ್ನ. ಎಷ್ಟೋ ಜನ ಗಂಡಸರ ಮನೇಲಿ ಬೈಕೊಂತಾರೆ. ಅವಳು ಯೋಗ್ತೆಗ ಅನ್ನ ಮಾಡೋದು ಇಲ್ಲ ಅವಳಿಗೆ, ನಾನೇ ಇಡ್ತೀನಿ ಅಂತಾನೆ ಗಂಡ. ಯಾಕೆಂದ್ರೆ ಹಾಳಾಗೋಗ್ಲಿ ಅಂತ. ಆದ್ರೆ ಕೆಲವರು ಗಂಡಸರು ಗಂಡಸಾಗಿರ್ತಕ್ಕಂಥವ್ರು ಮಾಡಲ್ಲ. ಅಯ್ಯೋ ನಾನು ಬೇಕಾದ್ರೆ ಹೋಟೆಲ್ ತಿನ್ಕೊಂತೀನಿ, ಯಾಕೆ ಮಾಡ್ಕೋಬೇಕು ಅಂತಾರೆ. ಕೆಲವರು ಅಮ್ಮಯ್ಯ ನಿಂಗೆ ಬರಲ್ವಾ, ನಾನೇ ಮಾಡ್ತೀನಿ ಬಿಡೆ ಅಂತ ಹೇಳಿ ಪಾತ್ರೆ ತೊಳ್ಕೊಂಡು ಅಡಿಗೆ ಮಾಡ್ಕೊಂಡು ಕುಕ್ಕುರ್ಸ್ಕೊಂಡಿರ್ತಾರೆ. ಇದು ನಿಜವಾದ ಷಂಡ್ ಮುಂಡೆವು. ಯಾವತ್ತು ತಿಳ್ಕೊಳ್ಳಿ, ಗಂಡಸರಾಗಿರ್ಬೇಕು, ಸಹಕಾರ ಮಾಡಬಹುದು, 24 ಗಂಟೆ ಅಡಿಗೆ ಮಾಡ್ಕೊಂಡು ಕುಕ್ಕುರ್ಸ್ಕೋಬಾರ್ದು. ಆವಾಗ ಪ್ರಯೋಜನಕ್ಕೆ ಇಲ್ದಿದ್ದವನು. ಹೆಂಡತಿ ಮಾಡ್ತಾ ಇದ್ರೆ ಚಪಾತಿ, ಇವನು ಲಟ್ಟಿಸ್ಕೊಡ್ಬೋದು, ಲಟ್ಟಿಸ್ಕೊಡ್ಲಿ ಸಂತೋಷ, ಆದ್ರೆ ಅವಳೇ ಚಪಾತಿ ಮಾಡಬೇಕು. ಯಾವತ್ತು ಅವಳು ಲಟ್ಟಿಸಿ ನೀನು ಚಪಾತಿ ಮಾಡಬಾರ್ದು. ಅಗ್ನಿ ಕಾರ್ಯವನ್ನು ಹೆಣ್ಣೇ ಮಾಡಬೇಕು. ಸ್ಟವ್ ಮೇಲಾಗ್ಲಿ, ಒಲೆ ಮೇಲೆ, ಹಳೆ ಹಂಡೆ ಒಲೆ ಆಗಲಿ, ಬೆಂಕಿ ಹಾಕೋದಾಗ್ಲಿ, ಎಲ್ಲವೂ ಹೆಣ್ಣಿಂದ ಆದ್ರೆ ಮನೆ ಯಾವತ್ತು ಪ್ರಜ್ವಲಿಸ್ತಾ ಇರುತ್ತೆ. ಯಾಕಂದ್ರೆ ಅವಳೇ ಸ್ವತಃ ಅಗ್ನಿ. ಹಾಗೇನಾಗುತ್ತೆ, ಸಣ್ಣ ಕಿಚ್ಚು ಇಡೀ ಮನೆಯ ಜ್ವಾಲಾಮುಖಿಯಾಗಿ ಬೆಳೆಯುತ್ತೆ. ಆ ಜ್ವಾಲೆ ಬೆಳೀತಾ ಇದ್ರೆ ದೋಷಗಳು ಮನೆಯಿಂದ ಹೊಟ್ಟೋಗ್ತಾ ಇರುತ್ತೆ. ಅದಕ್ಕೆ ಹಂಡೆ ಒಲೆ ಉರಿ ಇರ್ತಿತ್ತು ಆ ಕಾಲದಲ್ಲಿ. ನೋಡಿ, ಎದ್ದ ತಕ್ಷಣ ಸ್ನಾನ ಮಾಡಿ ಹಂಡೆ ಒಲೆಯವರೆಗೆ ಬೆಂಕಿ ಹಚ್ಚೋಳು. ಆಗ ಮನೆ ಸಮೃದ್ಧಿ. ತಾಮ್ರದ ಹೊಂಡೆ ನೋಡಿ, ಕುಜ ಅಂದ್ರೆ ತಾಮ್ರ ಸುಟ್ಟೋಗ್ತಾ ಇತ್ತು, ರಾಹು ಅಂದ್ರೆ ಬಿಸಿ ಬಿಸಿ ನೀರು ಹುಟ್ಟೋಗ್ತಾ ಇತ್ತು. ಆ ಕುದ್ದು ಹೋಗ್ತಾ ಇರ್ತಕ್ಕಂಥ ನೀರನ್ನ ಸ್ನಾನ ಮಾಡ್ತಾ ಇದ್ದಾಗ ಪ್ರತಿಯೊಂದೂ ದೋಷಗಳು ಹೋಗ್ತಾ ಇತ್ತು. ಇದು ಶಾಸ್ತ್ರ ಸಂಪ್ರದಾಯ ಅಂತ ಅನ್ಕೋಬೇಡಿ, ರಿಯಲ್ ಫ್ಯಾಕ್ಟ್. ಹೆಣ್ಣು ಮುಖಾಂತರ ಅಗ್ನಿ ದೋಷಗಳನ್ನ ಯಾವತ್ತು ತ್ರಿಯಗ್ನಿಗಮಂಡ, ಆಗ ಮೇಲ್ಗಡೆ ಇರ್ತಕ್ಕಂಥ ಸೂರ್ಯ ಸಂತೋಷ ಪಡ್ತಾನಂತೆ. ಅದಕ್ಕೆ ಛಾಯಾದೇವಿ ಅನ್ನೋ ನೆರಳನ್ನ ಅವನು ಸೂರ್ಯ ದೂರ ಕಳಿಸ್ಬಿಟ್ಟಿದ್ದ. ಈಗ ಹತ್ರ ಬಂತು ಪ್ರಳಯ ರುದ್ರ ಶನೇಶ್ವರ ಮಹಾಯಾಗಕ್ಕೆ. ಛಾಯಾದೇವಿಯ ಕ್ಷೇತ್ರ ಕೊಮ್ಮಘಟ್ಟದಲ್ಲಿ ಆ ಛಾಯಾದೇವಿನ ಮತ್ತೆ ಸೂರ್ಯನ ಹತ್ರ ಸೇರಿಸೋ ಸಮಯ ಬಂದ್ಬಿಡ್ತು. ಅದಕ್ಕೆ ಪ್ರಕೃತಿಯ ಲಯವಾಗೋ ಸಮಯ. ದಯವಿಟ್ಟು ಹೇಳ್ತೀನಿ, ಇನ್ನು ಮೇಲೂ ಹೆಣ್ಣು ಮಕ್ಕಳಿಗೆ ವಿದ್ಯಾಪಾಠವನ್ನು ಕಲಿಸ್ಕೊಡದೇ ಇದ್ರೂ ಪರವಾಗಿಲ್ಲ, ಮನೆ ಅಡಿಗೆ ಕೆಲಸವನ್ನು ಕಳಿಸ್ಕೊಡಿ. ಅವಳು ಅಗ್ನಿ ಕಾರ್ಯ ಮಾಡಬೇಕು. ನಾಳೆ ಹೇಗೆ ತಲೆ ಎತ್ಕೊಂಡು ಹೋಗ್ತಾಳೆ, ಅವಳಿಗೆ ಅಕಸ್ಮಾತ್ ಯಾರೂ ಇಲ್ಲಪ್ಪ ಜೀವನದಲ್ಲಿ, ನೀವೆಲ್ಲ ಹೋಗ್ಬಿಟ್ರಿ, ನಾಳೆ ದಿವಸ ಅವಳು ಹೆಂಗೆ ಮಾಡ್ಕೊತಾಳೆ? ಒಂದೊತ್ತು ಊಟ ಮಾಡ್ಕೊಳ್ಳೋದು ಬೇಡವಾಳು, ದುಡ್ಡಿಲ್ಲ, ಅಟ್ಲೀಸ್ಟ್ ಏನಿರುತ್ತೋ ಅದ್ರಲ್ಲಿ ಮಾಡ್ಕೊಳಕ್ಕೆ ಅಟ್ಲೀಸ್ಟ್ ಅಡಿಗೆ ಗೊತ್ತಿದ್ರೆದೇ ಮಾಡ್ಕೊಳಕ್ಕೆ. ಅದಕ್ಕೆ ಗಂಡಸರಾಗಿರ್ತಕ್ಕಂಥವ್ರೆ ಆ ಕಾಲದಿಂದ ನಳಪಾಕ ಭೀಮ ಅನ್ಸ್ಕೊಂಡ್ಬಿಟ್ರು. ಎಷ್ಟೋ ಜನ ಗಂಡಸರು ಕೆಲಸ ಮಾಡಿದ್ರು ಆ ಕಾಲದಲ್ಲಿ. ಬಕಾಸುರ ಕೆಲಸ ಮಾಡಿದ್ದ, ವಿಶೇಷವಾಗಿ ಘಟೋಜ ಕೆಲಸ ಮಾಡಿದ್ದ, ಎಲ್ಲರೂ ಮಾಡಿದ್ರು. ಆಹಾಹ ಭೋಜನಂಬು ಎಂಥೈನವೆಂಥ ಕಂಬು ಅಂತ ಹೇಳಿ ತಿಂತಾ ಇರೋದಲ್ಲ ಪ್ರಶ್ನೆ, ಅಡಿಗೆ ರುಚಿಯಾಗಿರ್ತಿತ್ತು. ಆ ರುಚಿ ಅನ್ನೋದು ಹೆಣ್ಣು ಮಕ್ಕಳು ಕೊಟ್ರೇನೆ. ನೋಡಿ, ಇವತ್ತಿನ 7 ಜನ ಹೆಣ್ಮಕ್ಳು ನಿಲ್ಲಿಸಿ ಒಂದೇ ರೀತಿ ಅಡಿಗೆ ಕೊಡಿ. ಒಬ್ಳು ಕೋಪಿಷ್ಟ್ಲು, ಒಬ್ಳು ಸೌಮ್ಯವಾದವಳು, ಒಬ್ಳು ಹಾಸ್ಯದವಳು, ಒಬ್ಳು ಸಿಕ್ಕಾಪಟ್ಟೆ ಶಾಂತಿ ಮೂರ್ತಿ, ಇನ್ನೊಬ್ಳು ಬರೀ ದೇವಭಕ್ತಿ, 7 ಎಲ್ಲ ನಿಲ್ಲಿಸಿ ಒಂದೇ ಐಟಮ್ ಕೊಡಿ. ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ. ಯಾಕೆಂದ್ರೆ ಕೋಪಿ ಹಿಂಗಾಗ್ತಾಳೆ ಒಗ್ಗರಣೆ, ಜಪ್ ಅಂತ ಒಳಗೋಗುತ್ತೆ ಎಣ್ಣೆ ಒಳಗೆ. ಆ ಕೆಳಗಡೆ ಒಗ್ಗರಣೆ ಹೋಗು ಬೆಂದು ನಿಧಾನಕ್ಕೆ ಬರಷ್ಟೇ, ಬಾ ಏನು ಇಷ್ಟು ಖಾರ ಮಾಡಿದ್ಯಾ, ಇವಳಿಗಿರೋ ಕೋಪ ಅಲ್ಲಿ ಒಳಗೆ ಬರ್ಬೇಡ್ವಾ, ಬರುತ್ತೆ. ಇನ್ನೊಬ್ಳು ಶಾಂತಿಯಾಗಿರ್ತಾಳೆ, ಏನೇ ಉಪ್ಪು ಕೂಡ ರುಚಿ ಇಲ್ಲ, ನಿನ್ನಲ್ಲೂ ಒಂದು ರುಚಿ ಇಲ್ಲ, ಅಡಿಗೆಯಲ್ಲಿ ರುಚಿ ಬೇಡವೇನೆ ಅಂತ ಅನ್ಗಂಡ. ಆಮೇಲೆ ಇನ್ನೊಬ್ಳು ಭಜನೆ ಮಾಡ್ತಾ ಇರ್ತಾಳೆ. ರುಚಿ ಹೆಂಗಿರುತ್ತೆ ಅಂದ್ರೆ ದೇವ್ರ ನಾಮಸ್ಮರಣೆ ಏನು ಇಲ್ಲದೆ ಇದ್ರು ಆ ದೇವರೇ ಆ ಸ್ವರದಲ್ಲಿ ವಿಶೇಷವಾಗಿ ಒಳ್ಳೆ ಅಡುಗೆಗಳನ್ನ ಮಾಡಿಕೊಟ್ನೇನೋ ಭಗವಂತ. ಅದಕ್ಕೆ ಹೇಳೋದು, ಯಾವತ್ತು ಅಡುಗೆ ಮಾಡ್ತಾ ಇದ್ದಾಗ ಮಂತ್ರಗಳನ್ನ ಹೇಳ್ಕೋಬೇಕು ಹೆಣ್ಮಕ್ಳು. ಚೆನ್ನಾಗಿ ಶಾಂತಿಯಾಗಿ ಮಾಡಬೇಕು, ಆತ್ರವಾಗಿ ಮಾಡಬಾರ್ದು. ಇನ್ನೊಬ್ರು ಹಾಸ್ಯವಾಗಿ ಮಾಡ್ತಾರೆ, ಸಿಹಿ ತುಂಬಿಸಿರ್ತಾರೆ, ಸಕ್ಕರೆ ಕಾಫಿಗೆ ಏನೇ ಕಳ್ಗಚ್ಚಿ ಹಾಕ್ದಂಗೆ ಹಾಕಿದ್ಯಾ, ಶುಗರ್ ಮೊದಲೇ ನನಗೆ ಗೊತ್ತಾಗದ್ ಬೇಡವಂತೆ ಹಾಕ್ಬಿಟ್ನಾ ಅಂತ. ನೀವು ಹಾಕಿದ್ರಿ ನಂಗೆ ಗೊತ್ತಿಲ್ಲ, ನಾನು ಹಾಕಿದೆ, ಇನ್ನೊಂದು ಸ್ವಲ್ಪ ಹಾಕು, ನನಗೇನಾಗಬೇಕು, ಅವ್ನ ಮೇಲೆ ಕಳಿಸ್ಬಿಡ್ತಾಳೆ ಗಂಡನ್ನ. ಹಾಗಾಗ್ಬಿಡುತ್ತೆ. ಇದಕ್ಕೆ ನಿಜವಾದ ಸ್ವಾರಸ್ಯ ಜೀವನ ಅಂದರೆ ಗಂಡ ಹೆಂಡತಿರು ಯಾವತ್ತೂ ಚೆನ್ನಾಗಿರ್ಬೇಕು ಅಂದ್ರೆ ಅಡಿಗೆ ಮಾಡ್ತಾ ಇದ್ದಾಗ ಅವಳು ಈ ಥರ ದೋಷಗಳು ಹೋಗ್ತಿರುತ್ತೆ. ಅವಳು ಅಡಿಗೆ ಮಾಡ್ತಾ ಇರಲಿ, ವಿದ್ಯಾಭ್ಯಾಸ ಇಲ್ಲ, ಆ ಅಭ್ಯಾಸ ಇಲ್ದಿದ್ದಾಗ ಇವಳೇನು ಮಾಡ್ಬೇಕು ಗೊತ್ತಾ, ಅಡಿಗೆಯನ್ನು ಮಾಡ್ತಾ ಇದ್ದ ಸಮಯದಲ್ಲಿ ಸ್ವಲ್ಪ ಹಾಗೆ ಮಗು ಕಡೆ ನೋಡ್ಬಿಟ್ಟು ಇವನು ಒಳ್ಳೆ ವಿದ್ಯೆ ಬರಲಿ, ಬುದ್ಧಿ ಬರಲಿ ಹಂಗೆ ಅಂದ್ಬಿಟ್ಟು ಆ ಡಬ್ಬಕ್ಕೆ ಕಟ್ಟಲಿ. ಅವಳ ಮನೋಭಾವನೆ ಏನು ಹೊಲೆ ಮುಂದೆ ಇರುತ್ತೋ, ಸೂರ್ಯ ಅಸ್ತು ಅಂತಾನೆ, ಅದನ್ನ ಹಾಗೇ ಮಗನಿಗೆ ವಿದ್ಯಾಭ್ಯಾಸ ಕೊಡ್ತಾನೆ. ಸೂರ್ಯ ಬುಧ ಇಬ್ರೂನೇ ವಿದ್ಯೆ ಕೊಡೋದು, ಅರ್ಥ ಆಯ್ತಾ? ಶುಕ್ರ ಕೊಡದೇ ಇದ್ರೆ ಏನ್ ಮಾಡ್ತಾನೆ, ಗಂಡ ವಿಶೇಷವಾಗಿ ಅಡಿಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳೆಲ್ಲ ನಪುಂಸಕರಾಗ್ಬಿಡ್ತಾರೆ, ಮದುವೆ ಆಗದೆ ಬಿದ್ದಿರ್ತಾರೆ ಎಷ್ಟೋ ಜನ. ಏನ್ ಮಾಡೋದು, ಮದುವೆ ಆದ್ಮೇಲೆ ಮಕ್ಕಳೇ ಕೊಡಕ್ಕಾಗಲ್ಲ, ಅಂಥವ್ರು ಆಗ್ಬಿಡ್ತಾರೆ. ಅದಕ್ಕೆ ಜೀವನದ ಸ್ವರ, ಲಯ, ತಾಳ ಎಲ್ಲವೂ ಯಾರ ಕೈಲಿದೆ, ನಾರಿಯ ಪ್ರಥಮ ಧರ್ಮ. ಹೆಣ್ಣು ಮಕ್ಕಳು ಅಡಿಗೆ ಮಾಡೋದು ಕಲ್ತ್ಕೋಬೇಕು, ಆವಾಗಲೇ ಜೀವನ ಅನ್ನೋದು ಈ ಶಿವಂ ವಾಸ್ತುವಿದೆ.